ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಕಾರ್ನಲ್ಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಕಾರ್ನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಅನ್ಕೋಬಹುದು, ನಾನು ನಮ್ಮ ಊರಲ್ಲಿದ್ದೀನಿ. ಇವಾಗ ಊರಿಗೆ ಬಂದಿದ್ದೀನಿ ಬೆಂಗಳೂರಿಂದ. ಇವಾಗ ಸದ್ಯ ಊರಲ್ಲೇ ಸೆಟ್ಲ್ ಆಗಬೇಕು ಅನ್ನೋ ವಿಚಾರ ಇದೆ, ನೋಡಬೇಕು. ಮತ್ತೆ ತಾವೆಲ್ಲ ಹೇಗಿದ್ದೀರಾ? ಲಾಸ್ಟ್ ವ್ಲಾಗ್ನಲ್ಲಿ ನೀವು ನೋಡಿರ್ಬೋದು, ಬೆಂಗಳೂರಿಂದ ನಮ್ಮೂರ ಕಡೆ ಮೋಟೋ ವ್ಲಾಗ್ ಹಾಕಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ತಾವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಇವತ್ತು ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಮಧ್ಯಾಹ್ನ 2 ಗಂಟೆಯಲ್ಲಿ ನಮ್ಮ ಅಜ್ಜನ ಮನೆ ಕಡೆ ಹೊರಟಿದ್ದೀನಿ. ಅಂದರೆ ಬನವಾಸಿಗೆ ಹೊರಟಿದ್ದೀನಿ. ನಮ್ಮ ಚಿಕ್ಕಮ್ಮನ ಕರ್ಕೊಂಬರೋಣ ಅಂತ ನಮ್ಮ ಮನೆಗೆ. ಇದನ್ನ ನಾನು ಇರ್ಲಿಲ್ವಲ್ಲ, ಪಾಪ ಅವರು ಮನೇಲಿ ಒಬ್ಬರೇ ಇರ್ತಾರೆ. ಮತ್ತು ನಾಳೆ ಸಣ್ಣ ಪುಟ್ಟ ಪೂಜೆಗಳನ್ನು ಇಟ್ಕೊಂಡಿದ್ವಿ ಮನೆಯಲ್ಲಿ. ಸೊ ಹಾಗಾಗಿ ನಮ್ಮ ಚಿಕ್ಕಮ್ಮನ ಎತ್ತಾಕೊಂಬರೋಣ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟಿದ್ದೀನಿ. ನಮ್ಮ ಊರಿನಲ್ಲಿ ಮೋಡ ಆಗಿದೆ, ಮಳೆನೂ ಲೈಟಾಗಿ ಬರ್ತಾ ಇದೆ. ನೋಡೋಣ, ಮಳೆ ಸಿಕ್ಕಿದ್ರಂತೂ ನಮಗೆ ಹಬ್ಬ. ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅದು ಕಾರ್ನಲ್ಲಿ ಕೇಳಬೇಕಾ, ಒಳ್ಳೆ ಸಾಂಗಿಂಗ್ ಹಾಕ್ಕೊಂಡು, ಒಳ್ಳೆ ಪಾನ್ಗಿನ್ ಹಾಕ್ಕೊಂಡು ಸುತ್ತಲೂ ಪರಿಸರವನ್ನು ನೋಡ್ಕೊತ ಆರಾಮಾಗಿ ಹೋಗ್ಬೋದು. ಕಾರ್ನಲ್ಲಿ ಇರೋದ್ರಿಂದ ಮಳೆ ಬಂದರೂ ಏನೂ ಸಮಸ್ಯೆ ಆಗಲ್ಲ. ಏನು ಹೇಳ್ತೀರಾ ಸ್ನೇಹಿತರೆ? ಗೋಪುರದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಮೈಕ್ ಹಾಕೊಂಡಿಲ್ಲ, ಗೋಪುರದಲ್ಲೇ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ವಾಯ್ಸ್ ಹೇಗೆ ಬರುತ್ತಾ ಇದೆಯೋ ಗೊತ್ತಿಲ್ಲ. ನನಗನ್ಸಿದ ಪ್ರಕಾರ ಗೋಪುರದಲ್ಲಿ ವಾಯ್ಸ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಆ ಧೈರ್ಯದ ಮೇಲೆ ಮೌಂಟ್ ಮಾಡ್ಕೊಂಡು ಹೊರಟಿದ್ದೀನಿ. ಬನ್ನಿ ಇವತ್ತಿನ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಮತ್ತೆ ಸ್ನೇಹಿತರೆ, ನಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಆರಾಮ? ನಮ್ಮ ಚಾನಲ್ ಇವಾಗ 400 ಕಂಪ್ಲೀಟ್ ಆಗಿದೆ. ಸಬ್ಸ್ಕ್ರೈಬ್ 400 ಮೆಂಬರ್ಸ್ ಇದ್ದಾರೆ ಇವಾಗ ನಮ್ಮ ಯೂಟ್ಯೂಬ್ ಕುಟುಂಬದಲ್ಲಿ. ತುಂಬ ಖುಷಿ ಆಯ್ತು ಸ್ನೇಹಿತರೆ. ಆದರೆ ಇಷ್ಟು ಮಾಡೋಕ್ಕೆ ಏನೇನೆಲ್ಲ ಸಾಹಸಗಳನ್ನು ಮಾಡಬೇಕಾಯ್ತು. ಇರಲಿ, ಮಾಡೋಣಂತೆ, ಇನ್ನು ಮುಂದೆ ಮಾಡೋಣಂತೆ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಮಾಡೇ ಮಾಡ್ತೀವಿ, ಓಕೆನಾ? ನೋಡೋಣ. ಇನ್ನು ಮಳೆ ಶುರುವಾಯಿತು. ಮಳೆ ಶುರುವಾದರೆ ಇನ್ನು ಮಾನ್ಸೂನ್ ರೈಡು ಅದು ಇದು ಅಂತ ಶುರುವಿಸ್ಕೊಬೇಕು. ನೋಡೋಣ, ಎಲ್ಲಾದ್ರೂ ಒಂದು ಒಳ್ಳೆ ಪ್ಲಾನ್ ಮಾಡೋಣ, ಆಯ್ತಾ? ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ. ಮನೆಗೆ ಬಂದು ಜಸ್ಟ್ 1 ವಾರ ಆಯ್ತು ಅಷ್ಟೇ. ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಒಂದು ರೈಡ್ನ ಪ್ಲ್ಯಾನ್ ಮಾಡ್ತೀನಿ. ರೈಡ್ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನನ್ನ ಗೋಪುರನ ವಾಟರ್ ಪ್ರೂಫ್ ಆಗಿ ಮಾಡಬೇಕು. ಗೋಪುರ ವಾಟರ್ ಪ್ರೂಫೇ ಇರುತ್ತೆ, ಬಟ್ ಮೈಕ್ ಅಡಾಪ್ಟರ್ ಹಾಕೋದಾದ್ರೆ ವಾಟರ್ ಪ್ರೂಫ್ ಇರಲ್ಲ. ಸೊ ಹಾಗಾಗಿ ನಾವು ಮಳೆಯಲ್ಲೂ ವ್ಲಾಗ್ ಮಾಡಬೇಕು ಅಂತಂದ್ರೆ ಮಾನ್ಸೂನ್ ರೈಡ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಲ್ವಾ? ಎಲ್ಲ ಮಾಡ್ಕೋಬೇಕು. ನಮ್ಮ ಕಿತ್ತಡಿ ಕಿರಣ್ ಅವರು ಮೋಟೋ ಬ್ಲಾಗರೇ, ದೊಡ್ಡ ಮೋಟೋ ಬ್ಲಾಗರೇ ಅವರು, ಕನ್ನಡದವರು. ತುಂಬ ಅವ್ರ ಕಂಟೆಂಟ್ ಅಂತೂ ತುಂಬ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿರುತ್ತೆ. ನಾವೆಲ್ಲ ಅವ್ರ ವಿಡಿಯೋಸ್ಗಳನ್ನೇ ನೋಡಿಕೊಂಡು ಮಾಡ್ತಾ ಇರೋದು ಇವಾಗ. ಅವರೊಬ್ಬರೇ ಅಲ್ಲ, ಕನ್ನಡದಲ್ಲಿ ತುಂಬ ಜನ ಇದ್ದಾರೆ. ಗೌತಮ್ ನಾಯ್ಡು ಆಗಿರ್ಬೋದು, ಆಮೇಲೆ ನಮ್ಮ ಡ್ಯೂಕ್ ಗಿರಿ ಆಗಿರ್ಬೋದು, ಶ್ರೀಹರಿ CK ಅವರು, ಇನ್ನು ಹೇಳಕ್ ಹೋದ್ರೆ ತುಂಬ ಹಲವಾರು ಮೋಟೋ ಬ್ಲಾಗರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾರೆ. ನೀವು ಹೇಳ್ತೀರಾ, ಏನು ಬ್ರೋ ನಮ್ಮ ಡಾಕ್ಟರ್ ಬ್ರೋನು ಇದ್ದಾರಲ್ವಾ ಅಂತ. ಅವರು ಟ್ರಾವೆಲರ್ ಬ್ಲಾಗ್ ಅಲ್ವಾ? ನಾನು ಹೇಳ್ತಾ ಇರೋದು ಮೋಟೋ ಬ್ಲಾಗ್ ಮತ್ತು ಟ್ರಾವೆಲ್ ಬ್ಲಾಗ್ ಎಲ್ಲ ಮಾಡ್ತಾರೆ. ನನಗೆ ಜಾಸ್ತಿ ಫಾಲೋ ಮಾಡೋದು ಹೆಸರು ಹೇಳಿದೆ ನಿಮಗೆ. ಅವರ ಮಾರ್ಗದರ್ಶನದಿಂದ ನಾವು ಇವಾಗ ಮಾನ್ಸೂನ್ ರೈಡ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ.
ಗೋಪ್ರದು ವಾಟರ್ ಪ್ರೂಫ್ ಕೇಸ್ ಬೇರೆ ತಗೊಂಡಿಲ್ಲ ನಾನು. ಇದೆಲ್ಲ ಆಕ್ಸೆಸರೀಸ್ ಎಲ್ಲ ತಗೊಂಡಿದ್ದೀನಿ, ವಾಟರ್ ಪ್ರೂಫ್ ಕೇಸ್ ಅಂತ ತಗೊಂಡಿಲ್ಲ. ಈಗ ವಾಟರ್ ಪ್ರೂಫ್ ಕೇಸ್ ತಗೊಂಡು ಗೋಪ್ರನ ಕೇಸ್ ಒಳಗೆ ಹಾಕಿಬಿಟ್ಟು ವ್ಲಾಗ್ ಮಾಡಿದ್ರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ಈ ಮಳೆ ಬರ್ತಾ ಇರುತ್ತಲ್ಲ, ಕ್ಯಾಮ್ರಾ ಫುಲ್ ಹೀಟ್ ಆಗುತ್ತೆ ಗೋಪ್ರೋ. ಇವಾಗ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು 2K 50 ರೆಸಲ್ಯೂಷನ್ ಅಲ್ಲಿ ವಿಡಿಯೋ ಆಗ್ತಾ ಇದೆ, ನಮ್ಮ ವ್ಲಾಗ್ ಶೂಟ್ ಆಗ್ತಾ ಇದೆ. ಇವಾಗ ಇದೇ ರೆಸಲ್ಯೂಷನ್ ನಲ್ಲಿ ನಾವು ವಿಡಿಯೋ ವ್ಲಾಗ್ ಮಾಡಬೇಕು ಅಂತಂದ್ರೆ ತುಂಬಾ ಹೀಟ್ ಆಗುತ್ತೆ ಗೋಪ್ರೋ. ಆ ಗೋಪ್ರೋನ ಕೇಸ್ ಒಳಗೆ ಹಾಕಿದವಾಗ ತುಂಬಾ ಹೀಟ್ ಆದ್ರೆ ಏನಾಗುತ್ತೆ, ಫುಲ್ ಫಾಗ್ ತರ ಕ್ರಿಯೇಟ್ ಆಗುತ್ತೆ ಇದ್ರಲ್ಲಿ ಫ್ರೇಮ್ ಒಳಗಡೆ. ಅವಾಗ ಲೆನ್ಸ್ ಎಲ್ಲ ಬ್ಲರ್ ಆಗುತ್ತೆ. ಸೊ ಹಾಗಾಗಿ ನೋಡ್ಬೇಕು. ನನಗೆ ಒಂದು ಅನುಭವ ಆಗಿತ್ತು. ನಾನು ಕುಮಟಾ ಸಿದ್ದಾಪುರ ಟು ಕುಮಟಾ ಮಾನ್ಸೂನ್ ರೈಡ್ ಮಾಡಿದ್ನಲ್ವಾ ಹಿಂದಿನ ವರ್ಷ, ಆವಾಗ ಒಂದು ಚಿಕ್ಕ ಅನುಭವ ಆಗಿದ್ದು. ಒಂದು ನಾರ್ಮಲ್ ಸಿಲಿಕಾನ್ ಕೇಸ್ ಅಂತ ತರಿಸಿದ್ದೆ ಗೋಪ್ರೋಕ್ಕೆ ಪ್ರೊಟೆಕ್ಷನಿಗೋಸ್ಕರ, ಅಕಸ್ಮಾತ್ ಬಿದ್ರು ಕೂಡ ಏನೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಹಾಗಾಗಿ ನಾನು ಆ ಕೇಸನ್ನ ಹಾಕೊಂಡು ಯೂಸ್ ಮಾಡಿದವಾಗ ಫುಲ್ ನಮ್ಮ ಗೋಪ್ರೋ ಲೆನ್ಸ್ ಒಳಗಡೆ ಫುಲ್ ಫಾಗ್ ಆಗ್ಬಿಟ್ಟಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ಒಂದ್ಸಲ ಭಯ ಬಿದ್ದೋಗ್ಬಿಟ್ಟಿದ್ದೆ, ಕ್ಯಾಮ್ರಾ ಲೆನ್ಸ್ ಒಳಗಡೆ ಫಾಗ್ ಆಗ್ಬಿಟ್ಟಿತ್ತು, ಭಯ ಬಿದ್ದೋಗ್ಬಿಟ್ಟಿದ್ದು. ಅಯ್ಯೋ ದೇವ್ರೆ ಹೋಯ್ತಪ್ಪ ನನ್ನ ಗೋಪ್ರೋ ಅಂತ. ಹೊಸ್ದಾಗಿ ತಗೊಂಡಿದ್ದೆ ಜಸ್ಟ್ ಅವಾಗ ತಾನೆ. ನಮ್ಮ ಯೂಟ್ಯೂಬಲ್ಲೆಲ್ಲ ವ್ಲಾಗ್ಸ್ ಎಲ್ಲ ನೋಡಿದೆ, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಹೆದರ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತು. ಅವಾಗ ಸ್ವಲ್ಪ ಧೈರ್ಯ ಬಂತು. ಹಾಗಾಗಿ ಮಳೆಯಲ್ಲೇ 1-2-3 ವ್ಲಾಗ್ ಮಾಡಿದ್ದೀನಿ ನಾನು ಗೋಪ್ರೋದಲ್ಲಿ, ಏನೂ ಆಗಿಲ್ಲ. ಆ ಫಾಗ್ ಆಗಿತ್ತು ಫುಲ್ ಲೆನ್ಸಲ್ಲಿ. ಸ್ನೇಹಿತರೆ, ಇವಾಗ ನಾನು ಉಪಯೋಗಿಸೋದು ಗೋಪ್ರೋ ಹೀರೋ 9 ಬ್ಲ್ಯಾಕ್. ಅದರಲ್ಲಿ ಲೆನ್ಸನ್ನ ರಿಮೂವ್ ಮಾಡ್ಬೋದು. ಅಕಸ್ಮಾತ್ ಲೆನ್ಸ್ ಏನಾದ್ರು ಡ್ಯಾಮೇಜ್ ಆದರೆ ನಾವು ಬೇರೆದು ಹಾಕ್ಕೊಬೋದು. ಸೊ ಆಪ್ಷನ್ ಕೊಟ್ಟಿದ್ರಲ್ವಾ, ನಾನು ಲೆನ್ಸ್ ರಿಮೂವ್ ಮಾಡಿಬಿಟ್ಟು ಒಳಗಡೆ ಫುಲ್ ಕ್ಲಾತ್ ಕೊಟ್ಟಿರ್ತಾರೆ, ಗೋಪ್ರೋ ಬಾಕ್ಸಲ್ಲಿ ಕ್ಲಾತ್ ಬರುತ್ತೆ. ಆ ಕ್ಲಾತಿಂದ ಕ್ಲೀನಾಗಿ ಸ್ವಲ್ಪ ಒರೆಸಿದೆ, ಫಾಗ್ ಹೋಯ್ತು ಸ್ವಲ್ಪ. ಹಾಗಾಗಿ ಸ್ವಲ್ಪ ಧೈರ್ಯ ಬಂತು. ಮತ್ತು ಇದೇ ಥರ ಮತ್ತೆ ನೆಕ್ಸ್ಟ್ ಆಗಬಾರ್ದು. ಏನಕ್ಕಂತಂದರೆ ನಾನು ಕ್ಯಾಮ್ರಾ ಕೊಟ್ಟಿರೋದು ಅಮೌಂಟು ತುಂಬ ಜಾಸ್ತಿ, 35-36 ಸಾವಿರ ಏನೋ ಕೊಟ್ಟಿರೋದು. ಅದಕ್ಕೆ ಭಯ ಇರುತ್ತೆ. ನನ್ನ ಹತ್ರ ಇರೋದು ಇವಾಗ ಸದ್ಯಕ್ಕೆ ನಾನು ವ್ಲಾಗ್ ಮಾಡೋದೆಲ್ಲ ಇದರಲ್ಲೇ, ನನ್ನ ಮೇನ್ ಗೋಪ್ರೋದಲ್ಲೇ ಇದೆ ನನ್ನ ಮೇನ್ ಕ್ಯಾಮ್ರಾ. ಇದು ಬಿಟ್ಟರೆ ಮೊಬೈಲೆಲ್ಲ ಶೂಟ್ ಮಾಡ್ಬೇಕಷ್ಟೆ. ಸೊ ಹಾಗಾಗಿ ಸ್ವಲ್ಪ ಭಯದಿಂದ ಎಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಮಳೆಗಾಲದಲ್ಲಿ ಇವಾಗ ನಾವು ಒಂದು ಜರ್ನಿಗೆ ಶುರು ಮಾಡಿದವಾಗ ಮಧ್ಯೆ ಎಲ್ಲೋ ಸ್ಟ್ರಕ್ ಆಗಬಾರ್ದಲ್ವಾ, ಏನೋ ಗೋಪ್ರ ಕೈ ಕೊಡ್ತು ಅಂತ ಹೇಳ್ಬಿಟ್ಟು ಸ್ಟ್ರಕ್ ಆಗಬಾರ್ದು. ಹಾಗಾಗಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಅವಾಗಾದ್ರೆ ಎಷ್ಟೇ ಕ್ಯಾಮ್ ಇತ್ತು, ಅಕಸ್ಮಾತ್ ಒಂದು ಕ್ಯಾಮ್ರಾ ಕೈ ಕೊಟ್ಟರೆ ಇನ್ನೊಂದು ಕ್ಯಾಮ್ರಾ ಇದೆ ಅನ್ನೋ ಒಂದು ಭರವಸೆಯಲ್ಲೇ ವ್ಲಾಗ್ ಮಾಡ್ತಾ ಇದ್ದೆ. ಇವಾಗ ಹಂಗಲ್ಲ, ಎಷ್ಟೇ ಕ್ಯಾಮ್ ಸೇಲ್ ಮಾಡಿಬಿಟ್ಟಿದ್ದೀನಿ, ಗೋಪ್ರ ಸಾಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಭಯ ಇದೆ ನನಗೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ಒಂದು ರೈಡ್ನ ಶುರು ಮಾಡ್ಕೊಳ್ಳೋಣ. ಏನಂತೀರ? ಮಾನ್ಸೂನ್ ರೈಡ್. ಲಾಸ್ಟ್ ಟೈಮು ಕಳೆದ ವರ್ಷ ನಾನು ಕುಮಟಾದಿಂದ ಸಿದ್ದಾಪುರಕ್ಕೆ ಬರಬೇಕಾದ್ರೆ 2 ಕ್ಯಾಮ್ರಾ ಉಪಯೋಗಿಸಿದ್ದೆ. ಯಾವುದು SJ ಕ್ಯಾಮ್ 6 ಲೆಜೆಂಡು ಮತ್ತು ಗೋಪ್ರೋ. 2 ಸೈಡು 2 ಆ್ಯಂಗಲಿಂದನೂ ನಿಮಗೆ ವಿಡಿಯೋ ಫುಟೇಜು ನೋಡುವಂತೆ ಮಾಡಿದ್ದೆ. ಆದರೆ ಈ ಸಲ ಒಂದೇ ಕ್ಯಾಮ್ರಾ. ಸೊ ಎಲ್ಲದೂ ಒಂದೇ ಕ್ಯಾಮ್ರಾದಲ್ಲೇ ಶೂಟ್ ಮಾಡಬೇಕು, ಆ್ಯಂಗಲ್ ಚೇಂಜ್ ಮಾಡ್ತಾ ಇರ್ಬೇಕಷ್ಟೆ. ನಿಮಗೂ ಒಂದೇ ಆ್ಯಂಗಲಲ್ಲಿ ನೋಡಿದ್ರೆ ಬೇಜಾರು ಬರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತಾ ಇರಬೇಕು. ಇವಾಗ ನಾನು ಕಾರ್ ಡ್ಯಾಶ್ ಮೇಲೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡೋಣ, ಇನ್ನೊಂದು ಹೆಡ್ ಸ್ಟ್ರ್ಯಾಪ್ ಇದೆ, ಅದಕ್ಕೆ ಮೌಂಟ್ ಮಾಡ್ಕೊತೀನಿ. ನೀವು ನೋಡುವಂಥ ಆ್ಯಂಗಲ್ ಚೇಂಜ್ ಆಗುತ್ತೆ, ಅವಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನಂತೀರ ಅಲ್ವಾ? ಎಲ್ಲ ಮಾಡಿ ನೋಡೋಣ. ಇನ್ನು ಕಾರಲ್ಲಿ ಹೆಡ್ ಮೌಂಟ್ ಹಾಕ್ಕೊಂಡಿಲ್ಲ ನಾನು, ನೋಡೋಣ ಹೆಂಗೆ ಬರುತ್ತೆ ಅಂದರೆ ವಿಡಿಯೋ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು. ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ, ಇವತ್ತೇ ಟೆಸ್ಟ್ ನೋಡ್ಬೇಕು. ಬರಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮ ಬರ್ತಾರೆ, ಅವರಿಗೆ ಸ್ವಲ್ಪ ಮುಜುಗರ ಆಗುತ್ತೆ, ಬೈತಾ ಇರ್ತಾರೆ. ಹಾಗಾಗಿ ನೋಡೋಣ, ಅವ್ರು ಸಪೋರ್ಟ್ ಮಾಡಿದ್ರೆ ಬರಬೇಕಾದ್ರೆ ಪಕ್ಕ ವ್ಲಾಗ್ ಮಾಡ್ತೀನಿ. ಇಲ್ಲ ಅಂತಂದರೆ ಇವಾಗ ನಮ್ಮ ಅಜ್ಜನ ಮನೆಗೆ ಹೋದ ತಕ್ಷಣ ವ್ಲಾಗು ಮುಗಿಸ್ಬೇಕು. ಮತ್ತು ಬರಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ. ನೋಡೋಣ, ಬರಬೇಕಾದ್ರೆ ತುಂಬ ಮಳೆ ಇದ್ರೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಏನು ಕಾಣಿಸಲ್ಲ ಎದುರುಗಡೆ. ಇಲ್ಲಿ ಕ್ಯಾಮ್ರಾನು ನೋಡ್ಕೊಂಡು ರೋಡು ನೋಡಿಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಸೇಫ್ಟಿ ಇರಬೇಕು. ಇವಾಗ ತುಂಬ ಜೋರಾಗಿ ಮಳೆ ಬರ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ನಮ್ಮ ಹಳ್ಳಿ ಕಡೆ ರೂಟಲ್ಲೆಲ್ಲ ಮರಗಳೆಲ್ಲ ಹಿಂಗಾಗಿರುತ್ತೆ.
ಒಂದೊಂದು ವಯಸ್ಸಾಗಿ ಎಲ್ಲ ಲಡ್ಡಾಗಿರುತ್ತೆ, ಮರಗಳು ಬೀಳೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನ ರಸ್ತೆ ಮೇಲೆ ಜಾಸ್ತಿ ಇರಬೇಕು. ಹಾಗಾಗಿ ನೋಡೋಣ, ಜೋರು ಮಳೆ ಬಂದರೆ ನಿಮ್ಗೆ ತೋರ್ಸೋಣ. ನಮ್ಮ ಚಂದ್ರಗುತ್ತಿ ಹತ್ರ ಇದ್ದೀನಿ ನಾನು ಇವಾಗ. ಭಾಷೆ ಹತ್ರ ಮಳೆ ಬಂದ್ರೆ ಮಾತ್ರ ಏನು ಸೀನ್ ಗೊತ್ತಾ ಅಲ್ಲಿ. ಅಬ್ಬ ಅಲ್ಲಿ ಕುತ್ಕೊಂಡ್ರೆ ಮನೆಗೆ ಬರೋಕೆ ಮನಸ್ಸಾಗಲ್ಲ ಬಿಡಿ, ಅಷ್ಟು ಚೆನ್ನಾಗಿದೆ ಅಲ್ಲಿ. ಗ್ರೀನರಿ, ಸೀನು, ಬೆಂಕಿ. ಇನ್ನೊಬ್ರು ಇದ್ದಿದ್ರೆ ಒಳ್ಳೊಳ್ಳೆ ಫೋಟೋಸ್ಗಳನ್ನ ತಗೊಂಡು ಹೋಗ್ಬೋದಾಗಿತ್ತು. ನಾನು ಒಬ್ಬನೇ ಇದ್ದೀನಿ, ಟ್ರೈಪಾಡ್ ಬೇರೆ ತಂದಿಲ್ಲ ಇವತ್ತು. ಸ್ನೇಹಿತರೆ, ನಾನು ಇವಾಗ ಇದ್ದೀನಿ ಚಂದ್ರಗುತ್ತಿಯಲ್ಲಿ. ಚಂದ್ರಗುತ್ತಿಯಿಂದ ನಾವು ಕಾಶಿ ಮಾರ್ಗವಾಗಿ ಬನವಾಸಿಗೆ ಹೋಗ್ಬೇಕು. ಫುಲ್ ಹಳ್ಳಿ ರೂಟು. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬೆಣ್ಣೆ ತರ ಇದೆ ರೋಡ್ಗಳು. ಆ ಕಡೆ ಈ ಕಡೆ ಗಿಡ ಮರಗಳನ್ನ ನೋಡ್ಬಿಟ್ರೆ ಆನಂದ ಪರಮಾನಂದ. ನಿಮ್ಗೂ ಈ ಸುಖ ಬೇಕು ಅಂತಂದ್ರೆ ನೀವು ರೈಡ್ ಮಾಡಿ. ಎಂತ ಮಜಾ ಇದೆ, ಎಂತ ಮಜಾ ಇರುತ್ತೆ ಅಂದ್ರೆ ಎಲ್ಲ ಸುಲಭ ಇರಲ್ಲ, ಕಷ್ಟನೇ ಇರುತ್ತೆ. ಆದ್ರೆ ಹೇಳಿದೆ ನಾನು ಒಳ್ಳೆ ಎಂಜಾಯ್ ಮಾಡ್ಬೋದು ಮಾತ್ರ. ಬ್ಲಾಗ್ ಟ್ರಾವೆಲ್ ಮಾಡಿದ್ರೆ ಒಳ್ಳೆ ಎಂಜಾಯ್ ಮಾಡ್ಬೋದು. ನಾನು ಚಂದ್ರಗುತ್ತಲ್ಲಿದ್ದೀನಿ. ಇಲ್ಲಿಂದ ರೋಡ್ ಚೇಂಜ್ ಮಾಡೋಣ, ಲೆಫ್ಟಿಗೆ ಟರ್ನ್ ಆಗಿಬಿಟ್ಟು ಹೋದ್ರೆ ಸೀದಾ ಬನವಾಸಿ. ಪ್ರೈವೇಟ್ ಬಸ್ಗಳು ಹಾವಳಿ ಶುರು ಆಯ್ತಲ್ಲಪ್ಪ, ಯಾವ ಗುರು. ಅಲ್ಲಿಂದ ಹಂಗೆ ಮಾಡ್ತಾ ಒಂದು ಶಿಷ್ಯ ಮುಂದೂ ಹೋಗಲ್ಲ, ಸೈಡಿಗೂ ಬರಲ್ಲ. ತಾತ ಡ್ರೈವಿಂಗ್ ಮಾಡ್ತಾ ಇದ್ರು, ಕನ್ಫ್ಯೂಸ್ ಆಗ್ತೈತೆ ಮೋಸ್ಟ್ಲಿ ಅವನಿಗೆ. ಬೆಂಗಳೂರು ಗಾಡಿ ಎಲ್ಲೋ ರೋಡ್ಗಳು ಮಿಸ್ ಆಗ್ತಾ ಇದೆ. ಇನ್ನೇನು ಇವನು ಯಾವನ್ ಗುರು, ಇವನು ತರಕೆ ಮೂಡೆಲ್ಲ ಆಫ್ ಮಾಡ್ತಾವ. ಅಣ್ಣ ಗುರುವೆ, ಒಂದ್ ಸೈಡ್ ಹೋಗು, ರಸ್ತೆಲೆಲ್ಲ ಬಾಟ್ಲುಗಳನ್ನೆಲ್ಲ ಬಿಸಾಕಂತ. ಏನಂತ ಬಿಟ್ಬಿಟ್ಟಿದ್ರು. ಇನ್ನೇಗಿನ್ನ ಹೊಡ್ಕೊಂಡ್ ಉಂಟವ್ರ. ಫುಲ್ ಲೋಡ್ ಆಗಿರ್ಬೇಕು ಗಾಡಿ. ಅಯ್ಯೋ ತೆಗಿತಾನ ಗುರು ಇವನು, ಪಕ್ಕ ತೆಗಿತಾನ. ಇನ್ನ ಓವರ್ಟೇಕ್ ಮಾಡಿಲ್ಲ ಅಂತಂದ್ರೆ ಅಷ್ಟೇ ನಮ್ ಕತೆ. ಎಲ್ಲ ಓಡಿಸ್ತೀಯಾ ಅಯ್ಯ ನಿನ್ ಮಕ ಅಂತ. ಒಳ್ಳೆ ಗಾಡಿ ಇಟ್ಕೊಂಡು ಆಟಗಳನ್ನ ಆಡ್ತಾ ಕುತ್ಕೊಂತಾರೆ ರೋಡ್ನಲ್ಲಿ. ಹೋಗೋರಿಗೂ ಹೋಗಕ್ ಬಿಡಲ್ಲ. ಗೊತ್ತಾನ್ SRL ಟ್ರಾವೆಲ್ಸ್. ಇಲ್ಲಿ ಮಳೆ ಬರ್ತಾ ಇಲ್ಲ. ಚಂದ್ರಗುತ್ತಿ ಹತ್ರ ಲೈಟಾಗಿ ಮೋಡ ಕವಿದ ವಾತಾವರಣ. ಸ್ನೇಹಿತರೆ, ಇಲ್ಲಿಂದ ಫುಲ್ ಪಕ್ಕ ಹಳ್ಳಿ ರೋಡು, ಫುಲ್ ಗ್ರೀನರಿ. ಆ ಕಡೆ ಈ ಕಡೆ ಫುಲ್, ಯಪ್ಪ ನೋಡೇ ಇಲ್ಲ ಗುರು. ಆ ಕಡೆ ಈ ಕಡೆ ಫುಲ್ ಸೀನು ನೋಡ್ತೀರಾ. ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡೋಣ ರೀ. ಸ್ನೇಹಿತರೆ, ಒಂದು ಕಡೆ ನಿಲ್ಸ್ಕೊಂಡಿದ್ದೀನಿ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು. ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ. ಆಹಾ, ಎಲ್ಲಿ ನೋಡಿದರಲ್ಲಿ ಹಸಿರು. ರೋಡ್ ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಾ? ಸಖತ್ತಾಗಿದೆ ರೋಡ್ ಮಾತ್ರ. ನೋಡಿ ಆ ಕಡೆ ಎಲ್ಲ ಫುಲ್ಲು ಗದ್ದೆ ಹೊಲ. ಇವಾಗಷ್ಟೇ ಜಸ್ಟ್ ಸ್ಟಾರ್ಟ್ ಅಷ್ಟೇ. ಮುಂದ್ಗಡೆ
ಪಿಕ್ಚರ್ ಅಭಿ ಬಾಕಿ ಹೇ ನೋಡಿ. ನಮ್ದು ರಥ ಇಲ್ಲೇ ಇದೆ ಲಕ್ಷಿ. ಬನ್ನಿ ಜರ್ನಿನ ಶುರು ಮಾಡೋಣ. ಗೋಪುರ ಇದ್ರೆ ಒಳ್ಳೆ ವಿಡಿಯೋ ಮಾಡ್ಬೋದು. ಹ್ಯಾಂಡಿ ಇರುತ್ತಲ್ಲ. ಮತ್ತು ಏನಪ್ಪ ಸೀಟ್ ಬೆಲ್ಟ್ ಹಾಕ್ಕೊಂಬಿಡ್ತೀನಿ, ಇಲ್ಲಾಂದರೆ ವಿಡಿಯೋ ಕಮೆಂಟ್ಗಳಲ್ಲೇ ಅಯ್ಯೋ ಭಯ ಬಿದ್ದೋಗ್ಬಿಟ್ಟೆ ಗುರು. ಪರವಾಗಿಲ್ಲ, ಏನಾಗಿಲ್ಲ. ಗೋಪುರ ಸ್ಲಿಪ್ಪಾಗಿ ಬಿದ್ದೋಯ್ತು ಕೆಳಗಡೆ ಒಂದ್ಸಲ ಡಗ್ಗಂತು. ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ರೀ, ಒಂದೇ ಸೆಕೆಂಡ್. ಸೀಟ್ ಬೆಲ್ಟ್ ಹಾಕೋಬಿಡೋಣ. ಒಂದೇ ಸೆಕೆಂಡ್ ಸ್ನೇಹಿತರೆ, ಸೀಟ್ ಬೆಲ್ಟ್ ಹಾಕೋಬಿಡ್ತೀನಿ. ಗೋಪುರ ಕೆಳಗಡೆ ಬಿದ್ದೋಯ್ತು. ಒಂದ್ಸಲ ಫುಲ್ ಭಯ ಬಿದ್ದೋಗ್ಬಿಟ್ಟೆ. ಹಿಂಗೆಲ್ಲ ಆಗುತ್ತೆ. ಇಲ್ಲ ಅಂತಂದರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಏನು ಬರೋ ಸೀಟ್ ಬೆಲ್ಟ್ ಹಾಕೊಳ್ಳದೆ ಹೊಡಿತೀರ ಗಾಡಿನ ಅಂತ ನಮ್ಗೆ ಕಮೆಂಟ್ ಹೊಡಿತಾರೆ. ಸೊ ಹಾಗಾಗಿ ಸೀಟ್ ಬೆಲ್ಟನ್ನು ಹಾಕೊಂಬಿಡೋಣ. ಏನಂತೀರ? ಮಳೆನೇ ಇಲ್ಲ ಇಲ್ಲಿ, ಫುಲ್ಲು ಸೆಕೆ ಹತ್ಕೊಂಡ್ಬಿಡ್ತು. ನೋಡಿ ಆ ಕಡೆ ಹೆಂಗಿದೆ. ಗೇರ್ ಶಿಫ್ಟ್ ಮಾಡ್ಕೊತೀನಿ ರೀ, ಒಂದು ನಿಮಿಷ. ನೋಡಿ ಹೆಂಗಿದೆ, ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಲೆವೆಲ್. ಇಷ್ಟು ಹಳ್ಳಿ ರೂಟ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಹೊಂಡ ಇಲ್ಲ, ಏನಿಲ್ಲ. ಮಳೆ ಬಂದಿದ್ದಕ್ಕೆ ಸ್ವಲ್ಪ ಮಣ್ಣೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ರೋಡಲ್ಲಿ. ಬಿಟ್ರೆ ಇಲ್ಲಾಂದ್ರೆ ಕ್ಲೀನ್ ಇರುತ್ತೆ ರೋಡ್. ಏನು ಆಗಿಲ್ಲ ಅನ್ಸುತ್ತೆ. ಗೋಪುರ ಸ್ವಲ್ಪ ಮೇಲಿಂದನೇ ಬಿತ್ತು, ಕೈ ಜಾರಿ. ಈ ಕಡೆ ಎಲ್ಲ ಮನೆಗಳು ಬರುತ್ತೆ. ಹೇಗೆ ಕಾಣಿಸ್ತಾ ಇದೆ ಗೋಪುರ? ಸಖತ್ ಹ್ಯಾಂಡಿ, ಹೆಂಗ್ ಬೇಕು ಹಂಗೆ ಮಾಡ್ಬೋದು. ನೀರಲ್ಲಾರೋ ಹಾಕು, ಡಸ್ಟಲ್ಲಾರೋ ಹಾಕು, ಏನಾಗಲ್ಲ. ಮೈಕ್ ಅಡಾಪ್ಟರ್ ಡೋರ್ ತೆಗೆದುಬಿಟ್ರೆ, ಒರಿಜಿನಲ್ ಡೋರ್ ಹಾಕ್ಬಿಟ್ರೆ ಎಲ್ಲಿ ಬೇಕಾದ್ರೂ ಹಾಕಿ, ನೀರಲ್ಲಾರೋ ಹಾಕಿ, ಡಸ್ಟಲ್ಲಾರೋ ಹಾಕಿ, ಏನಾಗಲ್ಲ. ನೋಡಿ ಇವಾಗ ಮೇಲಿಂದ ಕೆಳಗಡೆ ಬಿಟ್ಟು ಏನೂ ಆಗಿಲ್ಲ. ಪುಣ್ಯ ಎಲ್ಲ ಟೆಂಪರ್ ಗ್ಲಾಸ್ ಎಲ್ಲ ಹಾಕಿದ್ದೀನಿ, ಸೇಫ್ಟಿ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾಕ್ಕೆ. ಇದು 2ನೇ ಸಲ ಬಿಟ್ಟಿದ್ದು. ಫಸ್ಟು ಕ್ಯಾಮ್ರಾ ಬಂದ ತಕ್ಷಣ ಅನ್ಬಾಕ್ಸ್ ಮಾಡಬೇಕಾದ್ರೆ ಒಂದ್ಸಲ ಕೈ ಜಾರಿ ಬಿಟ್ಟಿತ್ತು. ಜಸ್ಟ್ ಮೈನರ್ ಸಣ್ಣ ಸ್ಕ್ರಾಚ್ ಆಗಿದೆ ಅಷ್ಟೇ. ನಮ್ಮೂರ ಕಡೆ ಮಳೆ ಬರ್ತಾ ಇತ್ತು ಲೈಟಾಗಿ. ಇಲ್ಲಿ ಫುಲ್ಲು ಬಿಸಿ ಹೊಡಿತಾ ಇದೆ. ಫುಲ್ ಸೆಕೆ. ಇಲ್ಲಿ ಮಳೆ ಬರಲ್ಲ ಅನ್ಸುತ್ತೆ. ಮೋಡ ಆಗಿದೆ, ಬಟ್ ಮಳೆ ಬರ್ಬೇಕಾಗಿತ್ತು ಇಷ್ಟೊತ್ತಿಗೆ. ನಮ್ಮೂರ ಕಡೆ ಎಲ್ಲ ಲೈಟಾಗಿ ಮಳೆ ಹೊಡಿತಾ ಇದೆ. ಸ್ನೇಹಿತರೆ, ಇನ್ನೂವರೆಗೂ ನಾನು ಯೂಟ್ಯೂಬ್ನಲ್ಲಿ ಲೈವಿಗೆ ಬಂದಿಲ್ಲ. ಸೊ ಒಂದು ದಿವಸ ಯಾವಾಗಾದರೂ ಫ್ರೀ ಮಾಡಿಕೊಂಡು ಒಂದು ದಿವಸ ಲೈವ್ ಮಾಡೋಣ ಅಂತಿದ್ದೀನಿ. ನಾನು ಲೈವ್ ಬರೋದಾದರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಆಯಿತಾ? ಒಂದು ಲೈವ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ, ಎಕ್ಸ್ಪೀರಿಯನ್ಸು. ಅವಾಗ ಆರಾಮಾಗಿ ಮಾತುಕತೆ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ. ಏನಂತೀರಾ? ತಿಳ್ಕೊಬೇಡಿ, ಪಾನ ಹಾಕೊಂಡಿದ್ದೀನಿ. ಹಳಬರಿಗೆಲ್ಲ ಗೊತ್ತಿರುತ್ತೆ, ಹೊಸಬರಿಗೆ ಗೊತ್ತಿರಲ್ವಲ್ಲ. ಕಾರ್ ಓಡಿಸ್ಬೇಕಾದ್ರೆ ಯಾವಾಗೂ ಪಾನು
ಮಾಮೂಲಿ ಗಾಳಿ ಇರಲೇಬೇಕು. ಇನ್ನೇನು ಮಗ ಇವನು ಜಗ ಮಗ ಲೈಟ್ ಹಾಕೊಂಡು ಹಂಗೆ ರುಬ್ತಾವನ. ಟಾಟಾ ಎಸ್ ಹೆಂಗೆ ಹೊಡಿತಾರಪ್ಪ. ಮುಂದೆ ಬರೋರು ಕಂಗಾಲಾಗ್ತದೆ. ಜಗ ಮಗ ಲೈಟ್ ಹಾಕೊಂಡು ಬಿಂಗ್ಲಾಟಿ ಲೈಟ್ಗಳು ಹಾಕೊಂಡು ಹಂಗೆ ರುಬ್ತಾರೆ. ಹಂಗೆ ಬನವಾಸಿಗೆ ಇನ್ನೊಂದು 2-3 ಕಿಲೋಮೀಟರ್ ಇದೆ ಅಷ್ಟೇ. 3 ಕಿಲೋಮೀಟರ್ ಇದೆ ಇಲ್ಲಿಂದ ಬನವಾಸಿಗೆ. ಏನ್ ಸೆಕೆ ಗುರು. ಒಳ್ಳೆ ತಣ್ಣಗೆ ಮಳೆ ಬರುತ್ತೆ ಅಂತ ಅನ್ಕೊಂಡ್ರೆ ಹಿಂಗಾಗದ. ಸ್ನೇಹಿತರೆ, ನಿಮ್ಗೆ ಕಾರಲ್ಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ನಮ್ಮ ಬೈಕ್ನಲ್ಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ? ಯಾವ ವ್ಲಾಗ್ ಇಷ್ಟ? ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ಓಕೆ, ಲೆಟ್ಸ್ ಗೋ. ಲೈಫ್ ಸ್ಟೈಲ್ ವ್ಲಾಗ್ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡೋದು, ಬರೀ ಮೋಟೋ ವ್ಲಾಗೇ ಆಯ್ತಲ್ವಾ. ಲೈಫ್ ಸ್ಟೈಲ್ ವ್ಲಾಗು ಬರುತ್ತೆ ಇನ್ನು ಮುಂದೆ, ಎಲ್ಲ ಮಾಡೋಣಂತೆ. ಓಕೆನಾ? ಅಪ್ಪ ನಿಮ್ಗೂ ಇಲ್ಲ ಅಂತಂದ್ರೆ ಬರೀ ಮೋಟೋ ವ್ಲಾಗು ಇದಾದ್ರೂ ಬೇಜಾರು ಬರುತ್ತೆ. ಇನ್ನು ಮುಂದೆ ನೋಡೋಣ. ಆದಷ್ಟು ಲೈಫ್ ಸ್ಟೈಲ್ ವ್ಲಾಗ್ ಜಾಸ್ತಿ ಬಂದಿಲ್ಲ ನನ್ನ ಚಾನಲ್ ಅಲ್ವೇ. ಲೈಫ್ ಸ್ಟೈಲ್ ವ್ಲಾಗ್ ಒಂದೆರಡು ಮಾಡೋಣ ಇಲ್ಲಿ. ಹಲೋ, ಇಲ್ಲ ಬನವಾಸಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಅಡ್ಡಿಲ್ಲ ಇಲ್ಲಿ ಮಳೆ ಇಲ್ಲ. ಪೆಟ್ರೋಲ್ ಎಲ್ಲ ಹಾಕೊಂಡು ಬಂದ, ಹಂಗ ಸ್ವಲ್ಪ ಲೇಟ್ ಆಗ್ತದೆ. ಸರಿ ಹಾಂ. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಹೋಗಿ ಮುಟ್ಟಿದ್ಯಾ ಅಂತ. ಇಲ್ಲ ಇಲ್ಲೇ ಇದ್ದೀನಿ ಅಂತ. ಸಾಕು, ಎಲ್ಲರೂ ಒಂದೇ ಸಲ ಫೋನ್ ಮಾಡ್ತಾರೆ. ಹಲೋ ಕೇಳಿಸ್ತಾ ಇಲ್ಲ. ಹಲೋ ಹಾಂ, ನಾ ಬನವಾಸಲ್ಲೇ ಇದ್ದೆ. ಹಲೋ ಡ್ರೈವ್ ಮಾಡ್ತಾ ಫೋನನ್ನು ಉಪಯೋಗಿಸ್ಬೇಡಿ. ಎಮರ್ಜೆನ್ಸಿ ನೀವು ಉಪಯೋಗಿಸ್ಬೇಡಿ. ನಮ್ಗೆ ರೂಢಿ ಇದೆ ಅಂತ ಜಾಸ್ತಿ ನಾವು ಉಪಯೋಗಿಸಲ್ಲ. ಎಮರ್ಜೆನ್ಸಿ ಇದ್ರೆ ಮಾತ್ರ. ಸೊ ನಾವು ಬನವಾಸಿ ಹತ್ರ ಇದೀವಿ ಇವಾಗ. ನಮ್ಮ ಆಸ್ಪತ್ರೆ ಒಂದು ಸೆಲ್ಯೂಟ್ ಹೊಡ್ಕೊಂಡು ಮುಂದೆ ಹೋಗೋಣ. ಲೆಟ್ಸ್ ಗೋ. ನಾನು ಹುಟ್ಟಿದ್ದಿಲ್ಲೇ ಬನವಾಸಿಯಲ್ಲಿ. ಲೈಫ್ ಸ್ಟೈಲ್ ವ್ಲಾಗು ಏನು ಹೇಳ್ತಾ ಇದ್ದಲ್ಲ, ಲೈಫ್ ಸ್ಟೈಲ್ ವ್ಲಾಗು ಇನ್ನೊಂದು ಮಾಡೋಣ. ನಮ್ಮ ಮನೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ತಂದೆಗೆ ಇಷ್ಟ ಆಗಲ್ಲ, ಅವರಿಗೆಲ್ಲ ಒಂಥರ ಮುಡಿಗೆರ ಆಗುತ್ತೆ. ನಮ್ಮ ತಾಯಿ ಬಿಡಿ ಫುಲ್ ಸಪೋರ್ಟು, ಏನೇ ಮಾಡು ಜೈ. ಅವರೇ ಹೇಳಿದ್ದು ಮೋಟೋ ವ್ಲಾಗ್ ಚಾನಲ್ ಮಾಡೋದಕ್ಕೆ ಕಾರಣನೇ ನಮ್ಮ ಮದರ್ ಇಂಡಿಯಾ. ಅವರು ನನಗೆ ಧೈರ್ಯ ಕೊಟ್ಟಿಲ್ಲ ಅಂತಂದರೆ ಚಾನಲ್ ಕ್ರಿಯೇಟ್ ಮಾಡ್ತಾನೆ ಇರಲಿಲ್ಲ. ಆಲ್ರೆಡಿ ನಾನು ಇನ್ನೊಂದು ಚಾನಲ್ ಇತ್ತು, ಟೆಕ್ ಚಾನಲ್, ಅನ್ಬಾಕ್ಸ್ಗಳ ವಿಡಿಯೋಗಳನ್ನು ಮಾಡ್ತಿದ್ದೆ. ಈ ಮೊಬೈಲ್ ಗ್ಯಾಜೆಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಿದ್ದೆ. ಅದು ನಮ್ಮ ಬ್ರದರ್ ಹೇಳಿದ್ದೆ, ನೀನು ಮಾಡು, ಅದರಲ್ಲೆಲ್ಲ ನಿಮಗೆ ಒಳ್ಳೆ ಇದಿದೆ,
ಮಾಹಿತಿ ಇದೆ, ಯಾಕೆ ಮಾಡಲ್ಲ, ಮಾಡು ನೀನು ಅಂತ ಹೇಳಿದ್ರು. ಸೊ ಹಂಗಾಗಿ ಅದನ್ನು ಶುರು ಮಾಡಿದೆ. ಅಯ್ಯೋ ಇವನು ಬಂದ ಶಿಷ್ಯ, ಬಾ ಮಧ್ಯ ರೋಡಕ್ಕೆ ಗಾಡಿ ಹಾಕೊಂಡು ಏನು ಆಟಗಳನ್ನ ಆಟ ಆಡ್ಕೊಂತ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತೇನೆ ಮಗನೇ. ಬೈಕೊಂಬಿಡಿ ಸ್ನೇಹಿತರೆ, ಸ್ವಲ್ಪ ಅರ್ಜೆಂಟ್ ಇತ್ತು. ಸೊ ಮನುಷ್ಯ ಅಂದಮೇಲೆ ಕೋಪಗಳು ಎಲ್ಲ ಬರ್ತಾ ಇರ್ತವೆ, ಏನಂತೀರ? ಕೋಪ ನಮಗೂ ಬರುತ್ತೆ, ಆದರೆ ಜಾಸ್ತಿ ಬರೋಲ್ಲ, ಹಂಗೆ ತಣ್ಣಗಾಗ್ಬಿಡುತ್ತೆ ಏಕದಮ್. ನಾವು ಇವಾಗ ಶ್ರೀ ಬನವಾಸಿ ಮಧುಕೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ನಾವ್ಯಾರು ಮಧುಕೇಶ್ವರ ದೇವಸ್ಥಾನ ನೋಡಿಲ್ಲ ಅಂತಂದರೆ ಖಂಡಿತವಾಗಿಯೂ ಒಂದ್ಸಲ ಬಿಡುವು ಮಾಡಿಕೊಂಡು ನಮ್ಮ ಬನವಾಸಿಗೆ ಬಂದು ಮಧುಕೇಶ್ವರನ ಆಶೀರ್ವಾದ ಪಡ್ಕೊಂಡು ಹೋಗಿ. ತುಂಬ ಒಳ್ಳೆ ದೇವಸ್ಥಾನ ಆಯಿತಾ. ನಾವಿವಾಗಿದ್ದೀವಿ ಬನವಾಸಿ ಮಧುಕೇಶ್ವರ ದೇವಸ್ಥಾನದ ರಥ ಬೀದಿಯಲ್ಲಿ. ಬನ್ನಿ ಲೆಟ್ಸ್ ಗೋ. ಇಲ್ಲಿಂದ ತುಂಬ ಹತ್ರ ಆಗುತ್ತೆ, ದೇವಸ್ಥಾನ ಹಿಂಭಾಗನೇ ಇರೋದು. ಅನಾನಸ್ ತಗೋಬಾ ಅಂತ ಹೇಳಿದ್ರು ನಮ್ಮ ತಂದೆ. ಸೊ ವಿಚಾರಿಸ್ಬೇಕು, ಯಾಕಣ ಏನಾಯ್ತು? ಅಣ್ಣ ಯಾಕೋ ಕೈ ಮಾಡ್ತಾವನೆ, ಹಾಗಾಗಿ ನಿಲ್ಸಿದ್ದೇನೆ. ಯಾರು ಮುಖ ತೋರಿಸಿ? ಓ ನಮ್ಮ ಶಿಷ್ಯನೇ. ನಮ್ಮ ಪರಿಚಯದವರೇ ಸ್ನೇಹಿತರೆ, ನಮ್ಮ ಪರಿಚಯ ಇಲ್ಲದೇ ಇರೋರು ಯಾರಿದ್ದಾರೆ? ಅದು ನಮ್ಮ ಬನವಾಸಲ್ಲಿ. ನಾನು ಹುಟ್ಟು ಬೆಳೆದಿರೋದೆಲ್ಲ ಇಲ್ಲೇನೆ. ನಮ್ಮೂರ್ಕಿಂತನೂ ನಮ್ಮ ಅಜ್ಜನ ಮನೆ ಕಡೆ ತುಂಬ ಪರಿಚಯದವರು ಇದ್ದಾರೆ. ಒಳ್ಳೊಳ್ಳೆ ಜನ, ಬಂಗಾರದಂಥ ಜನಗಳಿದ್ದಾರೆ ಇಲ್ಲಿ. ನಮ್ಮ ಸ್ನೇಹಿತರು ಇದ್ದಾರೆ. ಅದಕ್ಕೆ ಅವಾಗವಾಗ ಬರ್ತಾ ಇರ್ತೀನಿ. ನಮ್ಮ ಅಜ್ಜನ ಮನೆ ಬಂತು, ನಮ್ಮ ಚಿಕ್ಕಮ್ಮ ಮನೆನೂ ಬಂತು. ಎಲ್ಲ ಅಕ್ಕಪಕ್ಕಗಳು, ಎಲ್ಲ ಅಕ್ಕಪಕ್ಕ ಇದೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ, ಸರಿನಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಕಾರಲ್ಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ ಅಥವಾ ಮೋಟೋ ವ್ಲಾಗ್ ಇಷ್ಟ ಆಗುತ್ತಾ, ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ಸರಿ, ಹಾಗಾದರೆ ಸಿಗೋಣ. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಚಿಕ್ಕಮ್ಮನೂ ಫೋನ್ ಮಾಡ್ತಾ ಇದ್ದಾರೆ. ಇವಾಗ ಚಿಕ್ಕಮ್ಮ ಏನಾದರೂ ಮಾಡಿರ್ತಾರೆ ಪಕ್ಕ, ನಾನು ಬರ್ತೀನಿ ಅಂತ ಗೊತ್ತಾದ್ರೆ ಏನಾದರೂ ಒಂದು ಮಾಡೇ ಮಾಡ್ತಾರೆ, ಹಾಗೆ ಏನು ಕಳಿಸಲ್ಲ. ಸೊ ಫುಲ್ ಬ್ಯಾಟಿಂಗ್ ಮಾಡಿ ಹೊರಡೋಣಂತೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.